ಡೆಲ್ಲಿ 4 ದಿನಗಳ ಭೇಟಿ ಭಾಳಷ್ಟು ರಾಜ್ಯದಲ್ಲಿ ಸದ್ದು ಮಾಡಿದೆ. ಸೊ ಭಾಳಷ್ಟು ವ್ಯಾಖ್ಯಾನ ಬೇರೆ ಬೇರೆ ರೀತಿ ಬಂದಿದೆ. ನಾವು ಮುಂಚೆ ನಿಗದಿತವಾಗಿ ಕೇಂದ್ರ ಸಚಿವರನ್ನು ಭೇಟಿಯಾಗೋ ಕೂಡ ಕಾರ್ಯಕ್ರಮ ಇತ್ತು. ಜೊತೆಗೆ ನಮ್ಮ ಹೋದಾಗೆಲ್ಲ ನಮ್ಮ ಮುಖಂಡತೆ ಭೇಟಿಯಾಗ್ತೀವಿ, ಅದೆಲ್ಲ ವಾಡಿಕೆ. ಸೊ ವಿಶೇಷವಾಗಿ 3 ಕೇಂದ್ರ ಮಂತ್ರಿಗಳನ್ನು ಭೇಟಿಯಾಗಿದ್ದೀವಿ. ಅದರಲ್ಲಿ ವಿಶೇಷವಾಗಿ ಕುಮಾರಸ್ವಾಮಿ ಅವರು, ಪ್ರಹ್ಲಾದ್ ಜೋಶಿ ಅವರು, ಮಾನ್ಯ ಸೋಮಣ್ಣ ಅವರು ಇವೆಲ್ಲ ಮುಂಚೆ ನಿಗದಿತ ಆಗಿರುವಂಥ ಕಾರ್ಯಕ್ರಮ. ಇದೆಲ್ಲ ಅವ್ರಿಗೆ ಫೋನ್ ಮೇಲೆ ಅಪಾಯಿಂಟ್ಮೆಂಟ್ ತೊಗೊಂಡು ಬರ್ತಾ ಇದೀವಿ ಅಂಥೇಳಿ ಹೋಗಿರುವಂಥ ಕಾರ್ಯಕ್ರಮ. ಮೊದಲನೇದಾಗಿ ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಿದ್ದೀವಿ. ಸೊ ಹಿಂದೆ ಒಂದು ಸಾರಿ ಸಿಕ್ಕಾಗ ಇಲಾಖೆಯಿಂದ ನಮಗೆಲ್ಲ ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಬೆಳಗಾಂಗೆ ಉತ್ತರ ಕರ್ನಾಟಕ ಕೊಡುವಂಗಿದ್ರೆ ನಮಗೂ ಕೂಡ ಸಹಾಯ ಮಾಡಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಸರಿ ಡೆಲ್ಲಿಗೆ ಬನ್ನಿ, ಅಲ್ಲೇ ಡೀಟೇಲ್ ಆಗಿ ಇರ್ತೈತೆ, ಚರ್ಚೆ ಮಾಡ್ತೀವಿ, ನಮ್ಮಲ್ಲಿ ಕೊಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರು. ಮೊನ್ನೆ ಕೂಡ ಅದನ್ನೇ ಡೀಟೇಲ್ ಆಗಿ ಚರ್ಚೆ ಮಾಡಿದ್ದೀವಿ. ಒಂದು ಯಾರು ಪ್ರೈವೇಟಾಗಿ ಮುಂದೆ ಬಂದರೆ ಅವ್ರಿಗೆ ಇಂಟ್ರೆಸ್ಟ್ ಹಾಕಲಿಕ್ಕೆ ನಾವು ಅನುಕೂಲತೆ ಇದೆ, ಸಬ್ಸಿಡಿ ಕೂಡ ಕೊಡ್ತೀವಿ. ಡೀಟೇಲ್ ಪ್ರಪೋಸಲ್ ತಂದರೆ ನಾವು ಮುಂದೆ ಪ್ರೊಸೀಡ್ ಮಾಡ್ತೀವಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದು ಒಂದು ಭಾಗ. ಎರಡನೇದು ಸೋಮಣ್ಣ ಅವರು ಭೇಟಿಯಾಗಿದ್ದೀವಿ. ನಮ್ಮ ಬಾಗಲಕೋಟೆ ಕುರ್ಚಿ ರೈಲ್ವೆ ಭಾಳ ದಿನಗಳಿಂದ ನೆನೆಗೊಂದಿಗೆ ಬಿದ್ದೆ ಮತ್ತು ಕುರ್ಚಿಯಲ್ಲಿ ಒಂದೇ ಭಾರತ್ ಸ್ಟಾಪ್ ಮಾಡೋದು ನಮಗೆ ಭಾಳ ವಿಶೇಷವಾಗಿದೆ. ಸೊ ಇನ್ನು ಪ್ರಹ್ಲಾದ್ ಜೋಶಿ ಅವರು ಪ್ರಭಾವಿ ಸಚಿವರು, ಅವರು ಕೇಂದ್ರದಲ್ಲಿ ರಾಜ್ಯದ ಪರವಾಗಿ. ಸೊ ನಮ್ಮ ಬೆಳಗಾವಿಗೆ ರಿಲೇಟೆಡ್ಡು ವಿಮಾನಗಳ ಕೆಲವು ಕಡಿತಗೊಂಡಿದೆ. ಮುಂಬೈ, ಪುಣೆ ಮುಂಚೆಲ್ಲ ಇದ್ದವ್ರು ಎಲ್ಲ ಆಪ್ರೇಟ್ ಮಾಡ್ತಾಯಿದ್ದೀವಿ. ಸೊ ಅವ್ರ ಮುಖಾಂತರ ಸಂಬಂಧಪಟ್ಟವ್ರಿಗೆ ಹೇಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಮತ್ತೆ ನೆಕ್ಸ್ಟ್ ಮೀಟಿಂಗ್ದಾಗ ಕೂಡ ಅವರ ಮಂತ್ರಿಗಳನ್ನು ಕರೆಸಿದ್ರು ಅಲ್ಲೇ ಅವ್ರ ಚೇಂಬರ್ಗೆ. ಸೊ ಅವರು ಕೂಡ ಸಾಕಷ್ಟು ಹೆಲ್ಪ್ ಮಾಡ್ತೀವಿ, ಡೀಟೇಲ್ ಸ್ಟೇಟ್ನಿಂದ ಪ್ರಪೋಸಲ್ ಬರ್ಬೇಕಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಟೈಪ್ ಹೋದಾಗ ಮತ್ತೆ ಡೀಟೇಲ್ ಆಗಿ ಅವ್ರು ಏನೇನು ಕೇಳಿದಾರೆ ಮಾಹಿತಿ ಪಡ್ಕೊಂಡು ಹೋಗ್ತೀವಿ. ಇನ್ನು ಅದೇ ರೀತಿ ನಮ್ಮ ರಾಷ್ಟ್ರಾಧ್ಯಕ್ಷರು ಖರ್ಗೆಜಿ ಅವ್ರನ್ನ ಅವ್ರನ್ನೂ ಭೇಟಿಯಾದ್ದೀವಿ. ಆಮೇಲೆ ಸುರ್ಜೇವಾಲಾ ಅವ್ರನ್ನ ಭೇಟಿಯಾದ್ದೀವಿ. ಸೊ ನಮ್ಮ ಜನರಲ್ ಸೆಕ್ರೆಟರಿ ಪ್ಲಸ್ ಕೆ.ಸಿ. ವೇಣುಗೋಪಾಲ್ ಅವ್ರನ್ನ ಭೇಟಿಯಾಗ್ತೀವಿ. ಜೊತೆಗೆ ಈ ಥರ ಮತ್ತೆ ಬೇರೆ ಬೇರೆ ನಾಯಕರನ್ನು ಕೂಡ ಭೇಟಿಯಾಗಿ ಬಂದಿದ್ದೀವಿ. ಸೊ ಇನ್ನು ದೇವೇಗೌಡರು ಭೇಟಿಯಾಗಿದ್ದು ಅದು ದೊಡ್ಡ ಸುದ್ದಿ. ಅದು ಆಕಸ್ಮಿಕ, ಅದು ಅಧಿಕೃತ ಅಲ್ಲ, ಆಕಸ್ಮಿಕ. ಅದು ಪಾರ್ಲಿಮೆಂಟ್ನಲ್ಲಿ ಜೋಶಿ ಅವರ ಕಚೇರಿಗೆ ಹೋಗೋ ಮಧ್ಯದಲ್ಲಿ ಇವ್ರ ಕಚೇರಿ ಇತ್ತು. ನಾವು ಹೋಗ್ತಾ ಇದ್ದೀವಿ, ದೇವೇಗೌಡರು ಇದ್ದಾರೆ ಒಳಗಡೆ ಅಂತಂದಾಗ ಸ್ವಾಭಾವಿಕವಾಗಿ ಹಿರಿಯ ರಾಜಕಾರಣಿ ಹಳೆಯ ಸಂಬಂಧ ಹೋಗೋಣ ಅಂತ ಒಳಗೆ ಹೋದ್ವಿ, ಭೇಟಿಯಾದ್ವಿ. ಅಲ್ಲಿ ಒಳಗಡೆ ಹೋದಾಗ ಅವರೆಲ್ಲ ರೇವಣ್ಣವರು ಅವರೆಲ್ಲ ಇದ್ದರು. ಅವರು ಗಡ್ಕರಿ ಅವ್ರ ಹತ್ರ ಹೋಗ್ತಾಯಿದ್ರು, ಅವರು ಟೈಮ್ ತಂದರು. ಅದಕ್ಕಿಂತ ಹಿಂದಿನ ದಿವಸ ನಮ್ಮದು ಗಡ್ಕರಿ ಅವ್ರ ಜೊತೆ ಸಭೆ ಆಗಿತ್ತು. ಅವ್ರು ತಮ್ಮ ಹಾಸನ ರಿಂಗ್ ರೋಡು ಪ್ಲಸ್ ಶಿರಾಡಿ ಘಾಟ್ ಬಗ್ಗೆ ಏನು ಚರ್ಚೆ ಆಯಿತು, ನಾವು ಅದ್ರ ಬಗ್ಗೆ ಹೋಗ್ತಾ ಅಂತೇಳಿ ನಾವು ಹೇಳಿದ್ವಿ, ಈ ಥರ ಚರ್ಚೆ ಆಗಿದೆ, ಹಿಂಗಿದೆ, ನಮ್ಮ ಕಡೆದು ಏನೇನು ಬೇಕೋ ಮಾಹಿತಿ ಕೊಟ್ಟಿದ್ದೀವಿ, ನೀವು ಕ್ವೆಶನ್ ಮಾಡಿ ಬೇಗ ಆಗ್ತದೆ ಅಂತ ಹೇಳಿದ್ವಿ. ಅದನ್ನು ಮಾಹಿತಿ ತಗೊಂಡ್ವಿ. ಹಾಗೆ ಸುಮಾರು ಜನ ಇದ್ರು, ಒಂದು ಅರ್ಧ ಗಂಟೆ ಕೂತು ಒಂದೆಡೆ ಚರ್ಚೆ ಮಾಡಿ ಹೋದ್ವಿ. ಇಷ್ಟು ಡೆಲ್ಲಿಯಲ್ಲಿ ಆಗಿರುವಂಥ ವಿಚಾರ.